ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಪಲ್ಯಕ್ಕೆ ನಾನು ಅರ್ಧ kg ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಸೀಡ್ಸ್ನ ಸಪ್ರೇಟ್ ಮಾಡಿದ್ದೀನಿ. ಅದನ್ನು ಪಲ್ಯಕ್ಕೆ ಹಾಕ್ತಾ ಇಲ್ಲ. ಪಲ್ಯ ಒಗ್ಗರಣೆ ಹಾಕೋಕ್ಕೆ ಮುಂಚೆ ಹುರ್ಗಡ್ಲೆ ಮತ್ತು ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. 1.5 ಟೇಬಲ್ ಸ್ಪೂನ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಎಣ್ಣೆ ಏನು ಹಾಕ್ತಾನೆ ಡ್ರೈಯಾಗಿ ರೋಸ್ಟ್ ಮಾಡಿ ಇಟ್ಕೋಬೇಕು. ಹುರ್ಗಡ್ಲೆನ ಒಂದು ಬೌಲಿಗೆ ಹಾಕಿಟ್ಕೊಂಬಿಟ್ಟು ಅದೇ ಬಾಣಲಿಯಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕೊಂಡ್ಬಿಟ್ಟು ಹುರಿತಾ ಇದ್ದೀನಿ. ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನಿಲ್ಲಿ, ಕಪ್ಪು ಎಳ್ಳು ಕೂಡ ಹಾಕೋಬೋದು. ಎರಡನ್ನೂ ಒಟ್ಟಿಗೆ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೋಬೇಕು. ಈ ಪುಡಿನ ಹಾಗೆ ಪಕ್ಕಕ್ಕೆ ಇಟ್ಕೊಂಡು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ ಹಾಕೊಬಿಟ್ಟು ಒಗ್ಗರಣೆಗೆ ಇಟ್ಕೋಬೇಕು. ಎಣ್ಣೆ ಕಾಯ್ದ ಕೂಡಲೇ ಸಾಸಿವೆ, ಕರ್ಬೇವಿನ ದಳ, ಈರುಳ್ಳಿನ ಹಾಕೋಬೇಕು. ಈರುಳ್ಳಿ 1 ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ 1 ಟೊಮ್ಯಾಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು. ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಹಾಕಿದ ತಕ್ಷಣ ಉಪ್ಪು ಹಾಕಬೇಕು. ಹರಳುಪ್ಪು ಹೆಲ್ದಿ ಅಂತ ನಾನು ಹರಳುಪ್ಪೇ ಯೂಸ್ ಮಾಡೋದು ಅಡುಗೆಗೆ. 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. 2 ರಿಂದ 3 ನಿಮಿಷ ತನಕ ಒಗ್ಗರಣೆಲ್ಲೇ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಬೇಕು. 5 ನಿಮಿಷ ತನಕ ಮಾತ್ರ ಬೇಯಿಸಬೇಕು. ಕ್ಯಾಪ್ಸಿಕಮ್ ತುಂಬ ಬೇಗ ಬೆಂದ್ಬಿಡುತ್ತೆ. ತುಂಬ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರಲ್ಲ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ ಹಾಕಿಬಿಟ್ಟು 1-2 ನಿಮಿಷ ಪುನಃ ಬೇಯಕ್ಕೆ ಬಿಡಬೇಕು. ಈ ಥರ ಸಾಫ್ಟ್ ಇರೋ ತರಕಾರಿಗಳೆಲ್ಲ ತುಂಬ ಬೇಗ ಬೆಂದ್ಬಿಡುತ್ತೆ. ನಾವು ಒಗ್ಗರಣೆಯಲ್ಲಿ ಹುರಿತಾನೆ ಬೇಯಿಸ್ಬಿಡ್ಬೋದು. ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದಿದೆ. ಇವಾಗ ತೆಂಗಿನಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡೋಕ್ಕೆ ಇನ್ನು 2 ನಿಮಿಷ ಇದೆ ಅನ್ಬೇಕಾದ್ರೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಹುರ್ಗಡ್ಲೆ ಮತ್ತು ಎಳ್ಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪೌಡರ್ನ ಹಾಕಿದ ತಕ್ಷಣ ಪಲ್ಯ ಚೆನ್ನಾಗಿ ಸೇದ್ಕೊಂಡಂಗಾಗುತ್ತೆ. ಫುಲ್ ಡ್ರೈ ಆಗಿಬಿಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಆಫ್ ಮಾಡಬೇಕು. ಇವಾಗ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ಈ ಪಲ್ಯಗೆ ಜಾಸ್ತಿ ಎಕ್ಸ್ಪ್ಲೇನ್ ಏನು ಮಾಡೋದಿರಲಿಲ್ಲ, ಹಾಗಾಗಿ ತುಂಬ ಫಾಸ್ಟಾಗಿ ಹೇಳ್ಕೊಂಡು ಹೋದೆ. ಇದನ್ನು ನಾವು ಚಪಾತಿ ಮತ್ತು ರೊಟ್ಟಿ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಯ್, ರೋಸ್ ಕಟ್ಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋನ. ಆ ಕಟ್ಟಿಂಗ್ ಇವಾಗ ಹೇಗೆ ಬಂದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಇವತ್ತು. ಸಾಮಾನ್ಯವಾಗಿ ಎಲ್ಲ ಕಟ್ಟಿಂಗ್ಗಳನ್ನು ಚಿಗುರು ಬಂದಿದೆ, ಚೆನ್ನಾಗಿ ಎಲೆಗಳೆಲ್ಲ ಬಂದಿದೆ. ನಾವು ಕಟ್ಟಿಂಗ್ ಹಾಕಿದ ದಿನದಿಂದ ಡೈಲಿ ನೀರು ಕೊಡ್ತಾ ಇರಬೇಕು ಮತ್ತು ನೆರಳಲ್ಲೇ ಇಡಬೇಕು, ಬಿಸಿಲಲ್ಲಿ ಇಡಬಾರ್ದು ಈ ಕಟ್ಟಿಂಗ್ಗಳನ್ನ. ಇದರಲ್ಲೂ ಅಷ್ಟೇ ಚೆನ್ನಾಗೇ ಬಂದಿದೆ. ಕೆಳಗಡೆ ಎಲ್ಲೂ ಬಂದಿಲ್ಲ. ಇದರಲ್ಲಿ ನಾನು ನೆಟ್ಟಿರೋ ಇಷ್ಟು ಕಟ್ಟಿಂಗ್ಗಳು ಚೆನ್ನಾಗೇ ಬಂದಿದೆ. ಇದರಲ್ಲಿ ಯಾವುದ್ರಲ್ಲಿ ಬಂದಿಲ್ಲ ಅನ್ನೋದನ್ನ ತೋರಿಸ್ತೀನಿ ಈಗ. ಇದು ಒಂದು ಒಣಗಿ ಹೋಗಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಒಂದೇ ಒಂದು ಕಡ್ಡಿ ಒಣಗೋಗಿದೆ. ಇನ್ನೆಲ್ಲ ಬಂದಿದೆ ಇದರಲ್ಲಿ. ಇಲ್ಲಿ ಕಾಣಿಸ್ತಾ ಇರೋದು ಇದು ತುಂಬ ಚಿಕ್ಕ ಕಡ್ಡಿ ಇದು, ಆದರೂ ಅದನ್ನು ಕೂಡ ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ ನೋಡಿ. ಇದು ಕೂಡ ಅಷ್ಟೇ, ಇದು ಕೂಡ ತುಂಬ ಸಣ್ಣ ಕಡ್ಡಿ. ಇದು ತುಂಬ ಸಣ್ಣ ಕಡ್ಡಿ, ಆದ್ರೂ ಎಷ್ಟು ಚೆನ್ನಾಗಿ ಚಿಗುರಿದೆ ಇದು. ಇನ್ನಿಲ್ಲೂ ಹೊಸ ಚಿಗುರು ಬರ್ತಾ ಇದೆ. ಇಲ್ಲೂ ಇದು ತುಂಬ ಅಂದರೆ ಶಾರ್ಟ್ ಇದೆ, ತುಂಬ ಉದ್ದ ಇಲ್ಲ, ಅದರಲ್ಲೂ ಚೆನ್ನಾಗಿ ಬಂದಿದೆ. ಇವಾಗ ತೋರಿಸ್ತಾ ಇರೋ ವಿಡಿಯೋ 15 ದಿನ ಮುಂಚೆ ತೆಗೆದಿರೋ ಅಂಥದ್ದಿದು. ಅಂದರೆ ಕಟ್ಟಿಂಗ್ನ ನೆಟ್ಟು 15 ದಿನ ಆದಮೇಲೆ ತೆಗೆದಿರೋದು. ಕೆಲವು ಕಡ್ಡಿಗಳಲ್ಲಿ ಎಲೆಗಳು ತುಂಬ ಚೆನ್ನಾಗಿ ಬಂದಿದೆ, ಕೆಲವು ಕಡ್ಡಿಗಳು ಇನ್ನೂ ಬರಬೇಕಷ್ಟೆ. ರೋಸ್ ಕಟ್ಟಿಂಗ್ ತುಂಬ ಫಾಸ್ಟಾಗಿ ಬರುತ್ತೆ. 8 ರಿಂದ 10 ದಿನದೊಳಗೆ ಎಲೆಗಳು ಬರೋಕ್ಕೆ ಶುರುವಾಗುತ್ತೆ. ಬೇಗ ರೂಟ್ಸ್ ಬರೋಕ್ಕೆ ಯಾವುದೇ ರೂಟಿಂಗ್ ಹಾರ್ಮೋನ್ ಪೌಡರ್ ಹಾಕಲಿಲ್ಲ ನಾನು. ಅಲೋವೆರಾದೊಳಗೆ ಅದ್ಬಿಟ್ಟು ಹಾಕಿದ್ದೆ, ನಿಮ್ಗೆ ನೆನಪಿರಬೇಕು. ಈ ಕಟ್ಟಿಂಗ್ಗಳಿಗೆ ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳಾಗಿದೆ. ಎಲೆಗಳು ತುಂಬ ಬೇಗ ಬರುತ್ತೆ, ರೂಟ್ಸ್ ಸ್ವಲ್ಪ ನಿಧಾನ ಬರುತ್ತೆ. ಹಾಗಾಗಿ ಇನ್ನೂ 1 ತಿಂಗಳು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಇನ್ನು ದಾಸವಾಳ ಕಟ್ಟಿಂಗಲ್ಲಿ ರೂಟ್ಸ್ ಬಂದಿರೋದನ್ನ ನಾನು ತೋರಿಸಿದ್ದೆ. ಅದರಲ್ಲಿ ಬರದೇ ಇರೋದನ್ನು ಕೆಲವನ್ನ ವಾಪಸ್ ನೆಟ್ಟಿದ್ದೆ. ಅದು ಹೇಗಾಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಈ ಕಟ್ಟಿಂಗ್ಗಳೆಲ್ಲ ಇನ್ನೂ ರೂಟಿಂಗ್ ಪ್ರೊಸೆಸ್ಸಲ್ಲೇ ಇದೆ. ಇನ್ನೂ ಬೇರೆ ಪಾಟಿಗೆ ಶಿಫ್ಟೇ ಮಾಡಿಲ್ಲ. ಅಷ್ಟು ಬೇಗ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಪಿಂಕ್ ಮತ್ತು ಇದು 2 ಕಲರು ಅಷ್ಟೇ, ಆದರೆ ಹೂವಿನ ಸೈಜ್ ಸ್ವಲ್ಪ ಚಿಕ್ಕದಾಗಿದೆ.
ಗಿಡಕ್ಕೆ ಏಜ್ ಸ್ವಲ್ಪ ಜಾಸ್ತಿ ಆದಂಗೆ ಹೂವಿನ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಕಟ್ಟಿಂಗ್ ಮಾಡೋ ವಿಡಿಯೋದಲ್ಲಿ ನಾನೊಂದು ವಿಷಯ ಹೇಳೋದನ್ನ ಮರ್ತುಬಿಟ್ಟಿದೆ. ನಾವು ಕಟ್ಟಿಂಗ್ಗಳನ್ನ ನೆಟ್ಟಾಗ ಮೇಲ್ಗಡೆಯಿಂದ ಈ ಥರ ಪ್ಲಾಸ್ಟಿಕ್ ಬ್ಯಾಗ್ನ ಕವರ್ ಮಾಡಿಬಿಟ್ಟು ಟೈಟಾಗಿ ಕಟ್ಟಿದರೆ ಬೇಗ ಬೇರ್ಗಳು ಬರುತ್ತೆ. ಈ ಪ್ಲಾಸ್ಟಿಕ್ ಕವರ್ ಮೇಲ್ಗಡೆ ಕೆಲವು ಹೋಲ್ಸ್ಗಳನ್ನ ಮಾಡಿದರೆ ಗಿಡಕ್ಕೆ ಗಾಳಿ ಆಡೋಕ್ಕೆ ಅವಕಾಶ ಆಗುತ್ತೆ. ನೀರಲ್ಲಿ ಹಾಕಿರೋ ಕಟ್ಟಿಂಗ್ಸ್ನ ನೀವು ತೋರಿಸಲೇ ಇಲ್ಲ ಅಂತ ನನ್ನನ್ನು ಕೆಲವ್ರು ಕೇಳಿದ್ರು. ಅವ್ರಿಗೋಸ್ಕರ ಇವಾಗ ನಾನು ತೋರಿಸ್ತೀನಿ. ನೀರಲ್ಲಿ ಹಾಕಿರೋ ಕಟ್ಟಿಂಗ್ಸ್ನ ಕೆಲವು ಇಟ್ಕೊಂಡಿದ್ದೀನಿ. ಎಲ್ಲ ಕಟ್ಟಿಂಗ್ಸು ಚೆನ್ನಾಗಿ ಬಂದಿರಲಿಲ್ಲ. ಕೆಲವು ಚಿಕ್ಕ ಚಿಕ್ಕ ಕಟ್ಟಿಂಗ್ಗಳೆಲ್ಲ ಇದ್ವಲ್ಲ ಅದೆಲ್ಲ ಕೊಳ್ತು ಹೋಗ್ಬಿಟ್ಟಿದ್ವು ನೀರಲ್ಲೇ. ಇದು ನೋಡಿ, ಇದರಲ್ಲಿ ರೂಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಇನ್ನೊಂದು ತುಂಬ ಚಿಕ್ಕದಿದೆ, ಇದು ಅದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಇದು ತುಂಬ ಸಣ್ಣ ಕಟ್ಟಿಂಗ್ ಇದು. ಇದರಲ್ಲೂ ರೂಟ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಇವಾಗ ರೂಟ್ಸ್ ಬಂದಿರೋದನ್ನು ನಾನು ಇವಾಗ ಪಾಟಲ್ಲಿ ನೆಡ್ತೀನಿ ನಾನು. ಸೊ ಫ್ರೆಂಡ್ಸ್, ಇವತ್ತಿನ ಬರೀ ಅಪ್ಡೇಟ್ ವಿಡಿಯೋ ಅಷ್ಟೇ. ಅದು ನಾನು ಕಟ್ಟಿಂಗ್ ಮಾಡೋದೆಲ್ಲ ಹೇಗೆ ಬಂದಿದೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಮಾಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.